ಅದು ಯಾವ್ದಾರು ಆಕ್ಸಿಡೆಂಟ್ ಆದ್ರೆ ತಲೆಗೆ ಪೆಟ್ಟು ಜೀವ ತೊಂದರೆ ಜನಕ್ಕೆ ಆಗ್ತದೆ. ನೀವು ಕೈಯೋ ಕಾಲು ಏನಾದ್ರೂ ಕೂಡ ತೊಂದರೆ ಆದ್ರೆ ಅದು ರಿಪೇರಿ ಮಾಡಿಸ್ಕೊಳ್ಲಿಕ್ಕೆ ಆಗ್ತದೆ. ಇದು ಡಾಕ್ಟರ್ಸ್ ಅಂದ್ರೆ ಒಳ್ಳೆ ಡಾಕ್ಟರ್ಸ್ ಇದಾಗ್ತಾರೆ. ಮತ್ತೆ ತಲೆಗೆ ಏನಾದ್ರು ಪೆಟ್ಟು ಹತ್ತಿದ್ರೆ ತಲೆಗೆ ರಿಪ್ಲೇಸ್ಮೆಂಟ್ ಇಲ್ಲ, ಜೀವ ತೊಂದರೆ ಆಗ್ತಿರ್ತದೆ. ಮತ್ತೆ ನೀವು ದಯವಿಟ್ಟು ಎಲ್ಲರೂ ಕೂಡ ನೀವು ಯಾರು ಚಾಲಕ ಟೂ ವೀಲರ್ ಅಂತ ಇರ್ತಿರಲ್ಲ, ನಿಮ್ಮ ನಮ್ಮ ಕುಟುಂಬದ ಜೊತೆ ಗ್ರೂಪ್ ಫೋಟೋ ತೆಗಿಸ್ಕೊಳ್ರಿ. ನಿಮ್ಮ ಮೇಡಮ್ ಅವ್ರು, ನಿಮ್ಮ ಹೆಂಡತಿ, ಮಕ್ಕಳು, ನಿಮ್ಮ ತಾಯಿ ತಂದೆ ಇದ್ರೆ, ನಿಮ್ಮ ಸಹೋದರಿ ಇರಿದ್ರಿ, ಎಲ್ಲರ ಜೊತೆ ಗ್ರೂಪ್ ಫೋಟೋ ತೆಗಿಸ್ಕೊಳ್ಳಿ. ಗ್ರೂಪ್ ಫೋಟೋ ತೆಗಿಸ್ಕೊಂಡ್ರೆ ಗಾಡಿ ಹತ್ತ ಒಂದ್ಸಲ ಫೋಟೋದಲ್ಲಿ ಒಂದು ಸ್ವಲ್ಪ ಫೋಟೋ ಇಟ್ಕೊಳ್ಬೇಕು. ಇದ್ರ ಐ ಕಾರ್ಡ್ ಸೈಜ್ ಫೋಟೋ ಇಟ್ಕೊಳ್ಬೇಕು. ಅದನ್ನ ನೋಡ್ಬೇಕು, ಗಾಡಿ ಹತ್ಬೇಕು. ಗಾಡಿ ಹತ್ತುವಾಗ ಅದು ನೋಡಿದ್ರೆ ಹೌದಪ್ಪ, ಈ ಕುಟುಂಬದಲ್ಲಿ ನಮ್ಮ ಕುಟುಂಬದ ಸದಸ್ಯರೆಲ್ಲರಿಗೂ ನಾನು ಅವಶ್ಯಕತೆ ಇದೀನಿ, ಇಂಪಾರ್ಟೆಂಟ್ ಅದೀನಿ, ನಾನು ಅನಿವಾರ್ಯ ಇದೀನಿ, ನಾನು ಆಧಾರವಾಗಿದ್ದೀನಿ, ನಾನು ದುಡಿದು ಮಾಡಿ ಇವ್ರನ್ನೆಲ್ಲರನ್ನೂ ಕೂಡ ಸಹಾಯಕ್ಕೆ ಸಲ್ಲಬೇಕು, ಮಕ್ಕಳ ಎಜುಕೇಶನ್ ಮಾಡಬೇಕು, ತಂದೆ ತಾಯಿಯಿಂದ ಜೋಪಾನ ಮಾಡಬೇಕು. ಇದೆಲ್ಲ ಜವಾಬ್ದಾರಿ ನಿಮ್ಗೆ ಅನಿಸ್ತು, ಒಂದು ಕ್ಷಣ ಅನಿಸ್ತು ಅಂತಂದ್ರೆ 500 600 ರೂಪಾಯಿಗೆ ಸೇಫ್ ಆಗಿರುವಂಥದ್ದು ಫುಲ್ ನೆಕ್ ಇರುವಂಥದ್ದು ಹೆಲ್ಮೆಟ್ ಸಿಗ್ತದೆ. ಆ ಹೆಲ್ಮೆಟ್ ಹಾಕೊಂಡ್ರೆ ನಿಮ್ ಜೀವ ಸುರಕ್ಷಿತ ಇರ್ತದೆ. ನಿಮ್ ಜೀವ ಸುರಕ್ಷಿತ ಇದ್ರೆ ನಿಮ್ ಕುಟುಂಬ ಸುರಕ್ಷಿತ ಇರ್ತದೆ. ನಿಮ್ ತಲೆಯಲ್ಲಿ ವಿಚಾರಗಳೆಲ್ಲ ಕೂಡ ನಿಮ್ ತಲೆಯಲ್ಲಿ ನಿಮ್ ಕುಟುಂಬಕ್ಕೆ ಏನ್ ಮಾಡ್ಬೇಕು, ಎಂತ ಮಾಡ್ಬೇಕು ಅನ್ನೋದೆಲ್ಲರೂ ಕೂಡ ನಿಮ್ಮ ಕೈಗೆ ಕಾಲಿಗೆ ಎಚ್ಚರಿಕೆ ಮಾತ್ರ ನಡೀತದೆ. ತಲೆಗೆ ಎಚ್ಚರಿಕೆ ಮಾತ್ರ ಒಂದು ಹೊಡೆದು ಒಂದು ಏನೋ ಅಂತಂದ್ರೆ ತಲೆಗೆ ಏನಾದ್ರು ಪೆಟ್ಟು ಹಚ್ಚಿ ನೀವು ಅನ್ಕಾನ್ಶಿಯಸ್ ಆಗಿ ಹಾಸ್ಪಿಟ್ಲ್ ಹೋಗ್ಬಿಟ್ರೆ ನಿಮ್ ಕುಟುಂಬದವ್ರು ಏನ್ ಮಾಡ್ಬೇಕು ಅನ್ನೋದು ಯಾರಿಗೂ ಕೂಡ ಏನೂ ತೋರಿಸೋದಿಲ್ಲ. ನಿಮ್ಮನ್ನು ರಕ್ಷಣೆ ಆಗೋದು ಹೋಗ್ಲಿ, ಅವ್ರ ಕುಟುಂಬದಲ್ಲಿ ನೀವು ಏನ್ ಕೆಲಸ ಮಾಡಿದಿರಿ, ಯಾರ ಜೊತೆ ಏನ್ ವ್ಯವಹಾರ ಮಾಡಿದಿರಿ, ನಿಮ್ಮ ಆಸ್ತಿಗಳು ಏನು, ನಿಮ್ಮ ರೊಕ್ಕ ಎಲ್ಲಿ ಯಾವ ಬ್ಯಾಂಕ್ನಾಗ ಇಟ್ಟಿದ್ದೀರಿ, ಯಾರಿಗೆ ಸಾಲ ಕೊಟ್ಟಿದ್ದೀರಿ, ನಿಮಗೆ ಏನಾದ್ರು ತೊಂದರೆ ಆಗಿ ಅನ್ಕಾನ್ಶಿಯಸ್ ಆಗಿ ನೀವು ಮಲ್ಕೊಂಡ್ಬಿಟ್ರೆ ನಿಮ್ಗೆ ಯಾರು ಸಾಲ ಕೊಟ್ಟಿದ್ರು ಅವ್ರು ನಿಮ್ಮ ಕುಟುಂಬದ ಸದಸ್ಯರ ಕಡೆ ಒತ್ತಾಯ ಮಾಡಕ್ ಬರ್ತಾರೆ. ನಿಮ್ ಕಡೆ ಅಂದ್ರೆ ಯಾರು ದುಡ್ಡು ತಗೊಂಡಿಲ್ಲಲ್ಲ, ಯಾರು ತಗೊಂಡಿದಾರಲ್ಲ ನಿಮ್ ಕಡೆ ಅಂದ್ರೆ ಅವ್ರು ಯಾರು ಹೇಳ್ತಿರಲ್ಲ. ನಿಮ್ಗೆ ತೊಂದರೆ ಅದ ನಿಮ್ನ ಮಾತಾಡ್ಸೋದಕ್ಕೂ ಕೂಡ ಬರೋದಿಲ್ಲ. ನಿಮ್ಮ ಜೀವ ಸಮಾಜಕ್ಕೆ ದೇಶಕ್ಕೆ ಅಷ್ಟೇ ಅಲ್ಲದೆ ನಿಮ್ಮ ಕುಟುಂಬಕ್ಕೆ ಬಹಳ ಅನಿವಾರ್ಯ ಇರ್ತದೆ. ಆದ ಕಾರಣಕ್ಕೆ ದಯವಿಟ್ಟು ನಿಮಗೆಲ್ಲರಿಗೂ ಕೂಡ ಕೇಸ್ ಹಾಕ್ಸಿ, ಯಾಕಂದ್ರೆ ನಮ್ಮಲ್ಲಿ ಪ್ರಜಾಪ್ರಭುತ್ವದ ಹೆಂಗದ, ಕೆಲವೊಂದ್ಸಲ ಒತ್ತಾಯ ಮಾಡಿದ್ರೆ ಇನ್ಸಿಸ್ಟ್ ಮಾಡಿ ಮಾಡ್ಬೇಕಾಗತ್ತೆ. ಸಣ್ಣ ಮಕ್ಕಳಿಗೆ ಒತ್ತಾಯ ಮಾಡಿ ತಿಂತೀನಿ ಅಂತ ಹೇಳಿ ಸಣ್ಣ ಮಗು ಗೊತ್ತಾಗೋದಿಲ್ಲ. ನನಗೆ ನನ್ನ ಒಳ್ಳೇದಕ್ಕಾಗಿ ತಿಳಿಸ್ತಾ ಇದ್ದಾರೆ ತಾಯಿ ತಂದೆ ಅಂತ ಗೊತ್ತಾಗೋದಿಲ್ಲ. ಬಟ್ ನೀವೆಲ್ಲರೂ ಕೂಡ ನಿಮ್ಮ ಕುಟುಂಬಕ್ಕೆ ಆಧಾರಾಗಿರ್ತೀರಿ. ನೀವೇನಾದ್ರೂ ಒತ್ತಾಯ ಅದನ್ನ ಮಾಡಿ ಹೆಲ್ಮೆಟ್ ಒತ್ತಾಯಕ್ಕಾಗಿ ಏನಾಗುತ್ತದ ಪೊಲೀಸ್ ನೋಡಿ ಹೆಲ್ಮೆಟ್ ಹಾಕೊಂಡು ಪೊಲೀಸ್ ಹಾಕಿದ್ರೆ ಅಷ್ಟೇ ಅಲ್ಲಿ ಹಿಂದೆಲ್ಲ ಕಟ್ಕೊಂಡ್ರಿ, ಹೆಡ್ಲಿಗೆಲ್ಲ ಹಾಕೋತೀರಿ, ಏನೋ ಮಾಡ್ತಿರ್ತೀರಿ. ಇಲ್ಲಾಂತಂದ್ರೆ ಶೋಕಿತಾರೆ ನಿಮ್ಮ ಹೇರ್ ಸ್ಟೈಲ್ ಹೆಸರು ಮಾಡಬಾರ್ದು ಅಂತ ಹೇಳಿ ಅದ್ರ ಸಣ್ಣ ಒಂದು ಕ್ಯಾಪ್ ಏನು ಮಾಡ್ಕೊತಾರಲ್ಲ ಆ ಥರ ಮಾಡ್ಕೊತೀರಿ. ನಮ್ಮ ಪೊಲೀಸರು ಒತ್ತಾಯಕ್ಕಾಗಲ್ಲ, ನಿಮ್ಮ ಕುಟುಂಬದ ಅವಲಂಬನೆ ಜವಾಬ್ದಾರಿ ನಿಮ್ಮ ಮೇಲೆ ಇರ್ತದೆ. ದಯವಿಟ್ಟು ಆ ನಿಟ್ಟಿನಲ್ಲಿ ಹೆಲ್ಮೆಟ್ ಯೂಸ್ ಮಾಡ್ರಿ. ನೀವು ಪೊಲೀಸರು ನೋಡಿ ಹೆಲ್ಮೆಟ್ ಆಗ್ತಿರೋದಿಲ್ಲ. ಅದಕ್ಕೆ ದಯವಿಟ್ಟು ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ನಿಮ್ಮ ಕುಟುಂಬದ ಕಾಳಜಿಗಾದ್ರೂ ಕೂಡ ಎಲ್ಲರೂ ಹೆಲ್ಮೆಟ್ ಹಾಕೋದು. ನಿಮಗೆಲ್ಲ ಗಾಡಿ ನಿಲ್ಲಿಸಿ ಕೇಸ್ ಹಾಕಿ RC ಬುಕ್ ಚೆಕ್ ಮಾಡೋದು, ಯಾಕೆ ನಾಳೆ ಇನ್ಶೂರೆನ್ಸ್ ಅದು ಇರಲಿಲ್ಲ ಅಂದ್ರೆ ನಿಮಗೇನಾದ್ರು ತೊಂದರೆ ಅಥವಾ ನಿಮ್ಮ ಕುಟುಂಬ ಸದಸ್ಯರಿಗೆ ಭಾಳ ಅನಾನುಕೂಲ ಅನಾಹುತ ಆಗ್ತಿರ್ತದೆ. ಆ ನಿಟ್ಟಿನಲ್ಲಿ ನಿಮ್ಮ ಸಲುವಾಗಿ ಏನಾದ್ರು ನಾವು ಕಾಳಜಿ ಮಾಡೋ ಸಲುವಾಗಿ ಹೆಲ್ಮೆಟ್ ಹಾಕಿಲ್ಲ ಕೇಳಿದ್ರೆ ನಮ್ಮ ಜೀವನದಲ್ಲಿ ಪೊಲೀಸರ ಕಾಳಜಿ ಇರುತ್ತೆ. ನಿಮ್ಮ ಜೀವನದಲ್ಲಿ ಪೊಲೀಸರ ಕಾಳಜಿ ಅಲ್ಲ, ನಿಮ್ಮ ಕುಟುಂಬ ಜೀವ ನೀವು ಕಾಳಜಿ ಮಾಡಬೇಕು. ಸಮಾಜಕ್ಕೆ ನೀವು ಭಾಳ ಅವಶ್ಯಕತೆ ಇರ್ತೀರಿ ಮತ್ತು ನಿಮ್ಮ ಕುಟುಂಬ ಭಾಳ ಅನಿವಾರ್ಯ ಇರ್ತೀರಿ ಅಂತೇಳಿ ದಯವಿಟ್ಟು ಎಲ್ಲರೂ ಹೆಲ್ಮೆಟ್ ಹಾಕ್ತಾರಲ್ಲ. ನಿಮ್ಗೆಲ್ಲರಿಗೂ ಒಂದು ಸ್ವಲ್ಪ ಫೋಟೋ ತೆಗಿಸ್ಕೊಂಡಿರ್ತೀವಿ. ನಿಮ್ಗೆಲ್ಲರಿಗೂ ಯಾಕಂತಂದ್ರೆ ಅಧಿಕಾರಿಗಳು ನಿಮ್ಮೆಲ್ಲ ಅಧಿಕಾರಿಗಳು